ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದೊಳಗೆ ನಾನು ನಿಮಗೆ ಚೆನ್ನೈ ಟ್ರಿಪ್ ಬ್ಲಾಗ್ಸ್ನ ತೋರಿಸ್ತಾ ಇದ್ದೀನಿ. ಹೇಗೆ ಚೆನ್ನೈಗೆ ಹೋಗೋದು, ಹೇಗೆ ಬೆಂಗಳೂರಿಂದ ಹೇಗೆಲ್ಲ ಹೋಗ್ಬೋದು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ಹೀಗೆ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗೋಕ್ಕೆ ಒಂದು 4 ಅವರ್ಸ್ ಜರ್ನಿ ಆಗಿರುತ್ತೆ. ಸೊ ಈ 4 ಅವರ್ಸ್ ಜರ್ನಿ ತುಂಬ ಕಂಫರ್ಟೇಬಲ್ ಆಗಿರ್ಬೇಕಂತಂದರೆ ನಾವು ಅಫ್ಕೋರ್ಸ್ ಒಂದು ಒಳ್ಳೆ ಟ್ರೈನನ್ನು ಚೂಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಅದು ಬಂದುಬಿಟ್ಟು ವಂದೇ ಭಾರತ್ ಅಂತ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ತುಂಬ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ನೀವು ವಂದೇ ಭಾರತ್ ಎಕ್ಸ್ಪ್ರೆಸ್ ಹೇಗಿದೆ ಏನು ಅನ್ನೋದೆಲ್ಲ. ಸೊ ಇದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ. ಸೊ ಇದು ಬಂದುಬಿಟ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅಂತ. ಸೊ ತುಂಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು, ಚೆನ್ನಾಗಿರುತ್ತೆ. ಸೊ ಇದು ಏನಪ್ಪ ಅಂತಂದರೆ ರಿಸರ್ವ್ಡ್ ಆಗಿರುತ್ತೆ. ಸೊ ಫಸ್ಟೇ ಬುಕ್ ಮಾಡ್ಕೊಂಡಿರಬೇಕು. ಹಾಗೆ ಇದು ಏನಪ್ಪ ಟ್ರೈನ್ ಅಂತಂದರೆ AC ಇರುತ್ತೆ ಇದು. ಸೊ AC ಟ್ರೈನ್ ಆಗಿರುತ್ತೆ. ಹಾಗೆ ಇಲ್ಲಿ ಏನು ಇನ್ಕ್ಲೂಡ್ ಮಾಡಿರ್ತಾರೆ ಅಂತಂದರೆ ನಿಮಗೆ ಬ್ರೇಕ್ಫಾಸ್ಟ್ನೆಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ. ಲೈಕ್ ಬ್ರೇಕ್ಫಾಸ್ಟನ್ನು ನೀವು ಮೊದಲೇ ಪ್ರೀ ಬುಕ್ ಮಾಡ್ಕೊಂಡಿರಬೇಕು. ಸೊ ಒಳಗಡೆ ನಿಮಗೆ ಬ್ರೇಕ್ಫಾಸ್ಟನ್ನು ಅವೈಲೇಬಲ್ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ನನ್ನ ಮಗಳಿಗೆ ನಾನು ಅವಳಿಗೆ ರಾಗಿ ಸರಿನ ತೊಗೊಂಡು ಬಂದಿದ್ದೆ. ಸೊ ಅಫ್ಕೋರ್ಸ್ ಮಕ್ಕಳ ಮೇಲೆ ನಾವು ಅವ್ರಿಗೆ ಮನೆಯಿಂದ ಒಂದು ಸ್ವಲ್ಪ ಏನಾದರೂ ತಿನ್ನೋಕ್ಕೆ ತೊಗೊಂಡೇ ಬರಬೇಕು. ಸೊ ಕಂಪ್ಲೀಟ್ಲಿ ಔಟ್ಸೈಡ್ ಫುಡ್ ಇಸ್ ನಾಟ್ ಸೇಫ್ ಫಾರ್ ದ ಕಿಡ್ಸ್. ಅದಕ್ಕೋಸ್ಕರ ಅವಳಿಗೆ ಮನೆಯಿಂದನೇ ನಾನು ಒಂದಿಷ್ಟು ರಾಗಿ ಸರಿನ ಮಾಡ್ಕೊಂಡು ಬಂದಿದ್ದೆ. ಸೊ ಅದನ್ನು ತಿನ್ನಿಸ್ತಾ ಇದ್ದೆ. ಸೊ ಹಾಗೆ ನಮಗೆ ಬ್ರೇಕ್ಫಾಸ್ಟ್ ಬಂತು ಅಂತಲೇ ಹೇಳ್ಬೋದು. ಸೊ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿ ಈ ಥರ ಎಲ್ಲ ಪ್ಯಾಕ್ ಮಾಡಿಬಿಟ್ಟು, ಸೊ ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿತ್ತು. ಲೈಕ್ ಹೈಜೀನ್ ಕೂಡ ತುಂಬ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಟ್ರೈನಲ್ಲಿ ಅಂತಲೇ ಹೇಳ್ಬೋದು. ಸೊ ಕಂಪೇರ್ ಟು ನಾರ್ಮಲ್ ಟ್ರೈನಿಗೆ ಕಂಪೇರ್ ಮಾಡಿದಂತೆ ಇದು ಒಂಥರ ಕ್ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಟ್ರೈನು. ಸೊ ತುಂಬಾ ಇಷ್ಟ ನನಗೆ ಈ ಟ್ರೈನು. ಅಫ್ಕೋರ್ಸ್ ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗುವಾಗೂ ಕೂಡ ಈ ಥರ ಟ್ರೈನನ್ನೇ ಚೂಸ್ ಮಾಡಿದ್ದೆ. ಸೊ ಚೆನ್ನಾಗಿರುತ್ತೆ ಜರ್ನಿ ಅಂತಲೇ ಹೇಳ್ಬೋದು ಇಂಥ ಒಂದು ಟ್ರೈನಲ್ಲಿ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಇಡ್ಲಿ, ವಡೆ ಹಾಗೆ ಕೇಸರಿ ಬಾತ್ ಕೊಟ್ಟಿದ್ದರು. ಸೊ ಟೇಸ್ಟ್ ವೈಸ್ ಅಂತಂದರೆ ಹೇಳಿದರೆ ಇಟ್ಸ್ ಅ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗಿತ್ತು. ಇಡ್ಲಿ ಸಾಫ್ಟಾಗಿ ಬಂದಿತ್ತು, ಹಾಗೆ ವಡೆ ಕೂಡ ಚೆನ್ನಾಗಿತ್ತು. ಸೊ ಅದನ್ನು ನಾನು ಎಂಜಾಯ್ ಮಾಡ್ಕೊತ ತಿಂತಾ ಟ್ರೈನನ್ನು ಜರ್ನಿನ ಎಂಜಾಯ್ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ಸೊ ಇದು ಒಂಥರ ಏನಪ್ಪ ಅಂತಂದರೆ ಈ ಕಡೆ ಗ್ಲಾಸಸ್ಸು ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ. ಲೈಕ್ ವಿಂಡೋ ಆ ಥರ ಎಲ್ಲ ಓಪನ್ ಮಾಡೋಕ್ಕೇನಿರಲ್ಲ. ಸೊ ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ. ಹಾಗೆ ನಮಗೆ ಗ್ರೀನರಿ ಕಾಣಿಸಿರುತ್ತೆ. ಸೊ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಗ್ಲಾಸ್ಗಳಿಂದ ಫುಲ್ ಓಪನ್ ಆಗಿ ಗ್ರೀನರಿ ನೋಡ್ಕೊತ ಸೊ ಈ ಥರ ಫುಡ್ಡನ್ನು ಎಂಜಾಯ್ ಮಾಡೋದು ಇದರಲ್ಲಿ ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ. ಸೊ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು ಬೇರೆ ಕಡೆ ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಲೈಕ್ ಇದೇನಪ್ಪ ಅಂದರೆ ಇನ್ನೊಂದು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ತುಂಬ ಲಾಂಗ್ ಜರ್ನಿ ಇದ್ದರೆ ಇದೆಲ್ಲ ಚೂಸ್ ಮಾಡಲ್ಲ. ಸೊ ಸ್ವಲ್ಪ ಜರ್ನಿ ಲೈಕ್ ಅಪ್ ಟು 10 ಅವರ್ಸ್ ಒಳಗಡೆ ಇದ್ದರೆ ಮಾತ್ರ ಸೊ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಅವೈಲೇಬಲ್ ಇರುತ್ತೆ. ಸೊ ನೀವು ನೋಡ್ಕೊಳ್ಳಿ, ಯಾವುದಾದ್ರೂ ಪ್ಲೇಸ್ಗೆ ಹೋಗಬೇಕಾದ್ರೆ ಸೊ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನನ್ನು ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ಹ್ಯಾಂಡ್ ವಾಶ್ ಹಾಗೆ ವಾಶ್ರೂಮ್ಸ್ ತೋರಿಸೋಣ ಅಂತ ಬಂದೆ. ಸೊ ಇಲ್ಲಿರುವಂತಹ ವಾಶ್ರೂಮ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಹ್ಯಾಂಡ್ ವಾಶ್ಗೆಲ್ಲ ಸೆನ್ಸರ್ಸ್ ಎಲ್ಲ ಇರುತ್ತೆ ಅಂತಲೇ ಹೇಳ್ತೀನಿ. ಇಲ್ಲಿ ಚೆನ್ನಾಗಿತ್ತು, ಚೆನ್ನಾಗಿರುತ್ತೆ ತುಂಬ. ಲೈಕ್ ಈ ಥರ ಗ್ರೀನರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇದು
ಲೈಕ್ ಟ್ರೈನನ್ನು ಯಾವುದೇ ರೀತಿ ಕಾರಣಕ್ಕೂ ಓಪನ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಲೈಕ್ ಡೋರ್ಸ್ ಎಲ್ಲ ಓಪನ್ ಆಗುತ್ತೆ ಆ ಥರ ಎಲ್ಲ ಏನಿಲ್ಲ ಅಂತಲೇ ಹೇಳ್ತೀನಿ. ಕಂಪ್ಲೀಟ್ಲಿ ಕ್ಲೋಸ್ ಇರುತ್ತೆ. ಈ ಥರ ಎಲ್ಲ ವಿಂಡೋಸ್ ಎಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಇರುತ್ತೆ. ಸೊ ಯಾವುದೇ ರೀತಿಯ ಹೊರಗೆ ಹೋಗುವಂಥ ಭಯ ಏನಿರಲ್ಲ ಮಕ್ಕಳೇನಾದರೂ ಇದ್ದರೆ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಫಿನ ಪ್ರೊವೈಡ್ ಮಾಡ್ತಾಯಿದ್ರು. ಸೊ ಕಾಫಿ ಆರ್ ಟೀ ಎನಿಥಿಂಗ್. ಸೊ ನಿಮಗೆ ಕಾಫಿ ಬೇಕಾದರೆ ಈ ಥರ ಚಿಟ್ಸಾಗಿ ಕೊಡ್ತಾರೆ ನಮಗೆ. ಲೈಕ್ ನಾವು ಸ್ಯಾಚೆಟ್ಸನ್ನು ಯೂಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ನಮಗೆ ಹಾಟ್ ವಾಟರ್ ಕೊಡ್ತಾರೆ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಕಾಫಿನ ಕುಡಿಬೋದು. ಆಫ್ಕೋರ್ಸ್ ಇಫ್ ನಿಮಗೇನಾದರೂ ಒಂದು ವೇಳೆ ನಿಮಗೆ ಟೀ ಬೇಕಾಗಿದ್ದರೆ ಅವರು ಆಲ್ರೆಡಿ ಟೀನ ಪ್ರಿಪೇರ್ ಮಾಡಿಕೊಂಡು ತೊಗೊಂಡು ಬಂದಿರ್ತಾರೆ. ಸೊ ನಿಮಗೆ ಟೀಯಲ್ಲಿ ಗ್ಲಾಸೆಲ್ಲ ಹಾಕಿ ಕೊಡ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ಹೀಗೆ ಟೀನ ಎಂಜಾಯ್ ಮಾಡ್ಕೊತ ಈ ಗ್ರೀನರಿನ ಎಂಜಾಯ್ ಮಾಡೋದು ತುಂಬಾ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಲೇ ಹೇಳ್ತೀನಿ. ಹಾಗೆ ನನ್ನ ಮಗಳು ಆಫ್ಕೋರ್ಸ್ ಮಕ್ಕಳೇನಾದರೂ ಇದ್ದರೆ ಅವರು 4 hours ಜರ್ನಿ ಆಗಿರುತ್ತಲ್ಲ ಬೆಂಗಳೂರಿಂದ ಚೆನ್ನೈಗೆ. ಸೊ ಈ 4 hours ಜರ್ನಿಯಲ್ಲಿ ಒಂದೇ ಕಡೆ ಕೂಡೋದು ಆಫ್ಕೋರ್ಸ್ ಅವ್ರಿಗೆ ಅಷ್ಟೊಂದು ಇರಿಟೇಷನ್ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ಸ್ವಲ್ಪ ಅಲ್ಲಿ ವಾಕ್ ಮಾಡೋಣ ಅಂತ ಕರ್ಕೊಂಡು ಬಂದೆ ನಾನು. ಸೊ ಈ ಥರ ಡೋರ್ಸ್ ಎಲ್ಲ ಹೇಳಿದ್ನಲ್ಲ ಓಪನ್ ಆಗೋದಿಲ್ಲ. ಸೊ ಮಕ್ಕಳನ್ನ ನೀವು ಆ ಕಡೆ ಈ ಕಡೆ ಕರ್ಕೊಂಡು ಆಟ ಆಡಿಸ್ಬೋದು. ಡೋರ್ಸ್ ಏನಾದರೂ ನಿಮಗೆ ಓಪನ್ ಆಗಬೇಕು ಏನಾದರೂ ಎಮರ್ಜೆನ್ಸಿ ಇದ್ದಂದರೆ ಕೆಲವೊಂದಿಷ್ಟು ರೂಲ್ಸ್ಗಳಿದೆ ಅಲ್ಲಿ. ಸೊ ಆ ರೂಲ್ಸ್ನೆಲ್ಲ ನೀವು ಫಾಲೋ ಮಾಡಿಬಿಟ್ಟು ಡೋರ್ಸನ್ನು ಓಪನ್ ಮಾಡ್ಬೋದು. ಓನ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಸುಮ್ಮನೆ ನೀವು ಏನಾದರೂ ಡೋರ್ನ ಓಪನ್ ಮಾಡ್ತೀರಾ ಅಂತಂದರೆ ನಿಮಗೆ ಫೈನ್ ಬೀಳುತ್ತೆ ಅಂತಲೇ ಹೇಳ್ತೀನಿ. ಸೊ ಇದೇ ನೋಡ್ಬೋದು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್. ಸೊ ಸೀಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ತುಂಬಾ ಕೂತ್ಕೊಂಡು ಫ್ರೆಂಡ್ಲಿಯಾಗಿ ನಾವು ಮಾತಾಡಿಸ್ಕೊಂಡು ಆ ಥರನೂ ಲೈಕ್ 4 ಡೈನಿಂಗ್ ಟೈಪ್ ಒಂದು ಏರಿಯಾ ಇತ್ತು ಅಲ್ಲಿ. ಸೊ ಆ ಥರ ಎಲ್ಲ ನೀವು ಯೂಸ್ ಮಾಡಿಕೊಂಡು ನೋಡ್ಬೋದು. ಹಾಗೆ ಇಲ್ಲಿ ನಿಮಗೆ ನ್ಯೂಸ್ ಪೇಪರನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಮಾರ್ನಿಂಗ್ ಜರ್ನಿ ಆಗಿರೋದ್ರಿಂದ ಸೊ ನಿಮಗೇನಾದರೂ ಮಾರ್ನಿಂಗ್ ನ್ಯೂಸ್ ಪೇಪರ್ ಓದುವಂಥ ಒಂದು ಒಳ್ಳೆಯ ಅಭ್ಯಾಸ ಇದ್ದರೆ ಕೂಡ ನೀವು ಯೂಸ್ ಮಾಡ್ಕೋಬೋದು ನ್ಯೂಸ್ ಪೇಪರ್ನ ಅಂತಲೇ ಹೇಳ್ತೀನಿ. ಹಾಗೆ ನಾವು ಜರ್ನಿನ ಎಂಜಾಯ್ ಮಾಡೋದು ಸ್ವಲ್ಪ ನಿಮಗೇನಾದರೂ ಮಲಗಬೇಕು ಆ ಥರ ಎಲ್ಲ ಇದ್ದಂದರೆ ಸೊ ಅಲ್ಲಿ ನಿಮಗೆ ಸೀಟರ್ಸ್ ಎಲ್ಲ ಮಲಗುವಂಥ ಆಪ್ಷನ್ ಸೀಟರ್ಸೇ ಇದೆ. ಸೊ ಅಲ್ಲಿ ನೀವು ಚೂಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಸೊ ನೀವು ಕೂಡ ಒನ್ ಟೈಮು ವಿಸಿಟ್ ಮಾಡಿ ಲೈಕ್ ಏನಾದರೂ ಪ್ಲೇಸಸ್ಗೆ ವಿಸಿಟ್ ಮಾಡ್ತೀರಾ ಅಂತಂದರೆ ಈ ಥರ ಒಂದು ಟ್ರೈನನ್ನು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಜರ್ನಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತಲೇ. ಸೊ ನನ್ನ ಮಗಳು ತುಂಬಾ ಟಯರ್ಡ್ ಆಗಿಬಿಟ್ಲು ಆ ಕಡೆ ಈ ಕಡೆ ಓಡಾಡಿ ಎಲ್ಲ ಮಾಡಿ. ಸೊ ಅವಳು ಒಂದು ಸ್ವಲ್ಪ ಹೊತ್ತು ನ್ಯಾಪ್ ತಗೋತಾ ಇದ್ಲು. ಸೊ ನೋಡ್ಬೋದು ಮಕ್ಕಳಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ಆ ಥರ ಎಲ್ಲ ಕಿರಿಕಿರಿ ಏನು ಮಾಡಲ್ಲ. ಸೊ ತುಂಬ ಚೆನ್ನಾಗಿ ಸ್ವಲ್ಪ ಹೊತ್ತು 1.5 hour ಮಲ್ಕೊಂಡ್ಲು ಅಂತಲೇ ಹೇಳ್ಬೋದು. ನಾವು ರೀಚ್ ಆಗೋವರೆಗೂ ಮಲ್ಕೊಂಡ್ಲು. ನಮಗೂ ಕೂಡ ಚೆನ್ನಾಗಿ ಅನಿಸ್ತು. ಮಲಗಿರೋದ್ರಿಂದ ಒಳ್ಳೆ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಹೊತ್ತು ಮಲಗಿಬಿಟ್ರೆ ನಮಗೆ ಫ್ರೀ ಅನಿಸುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಓಡಾಡೋದಾಗುತ್ತೆ. ಸೊ ಹಾಗೇನಿಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸಿ ಅವರು ಮಲಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನಾವು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ವಿ. ಲೈಕ್ ಆಫ್ಟರ್ 4 hours ತಮಿಳ್ನಾಡು ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಮಿಳಿಯನ್ಸೇ ಇರ್ತಾರೆ. ಸೊ ತಮಿಳ್ ಲ್ಯಾಂಗ್ವೇಜಸ್ ನನಗೂ ಸ್ವಲ್ಪ ಒಂಚೂರು ವರ್ಡ್ಸ್ನೆಲ್ಲ ನನಗೆ ಗೊತ್ತಾಗಿದೆ. ಸೊ ಅಷ್ಟು ಮಾತಾಡ್ಬೋದು ಬಟ್ ಕಂಪ್ಲೀಟ್ಲಿ ತಮಿಳ್ ಬರಲ್ಲ. ಸೊ ಹಿಂದಿ ಯೂಸ್ ಮಾಡ್ಬೋದು, ಇಂಗ್ಲೀಷ್ ಯೂಸ್ ಮಾಡ್ಬೋದು. ಬಟ್ ತಮಿಳನ್ನು ಟ್ರೈ ಮಾಡಿ ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಲ್ತ್ಕೊಂಡು ನೀವು ಇಲ್ಲಿ ಆ ಭಾಷೆನ ಮಾತಾಡ್ಬೋದು, ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ನಾವು ನೋಡ್ಬೋದು ಟ್ರೈನ್ ಸ್ಟಾಪ್ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬಾ ಇಷ್ಟ ಆಯಿತು ನನಗೆ. ತುಂಬ ದೊಡ್ಡದಾಗಿತ್ತು ಏರಿಯಾ ಅದೆಲ್ಲ.
ಹಾಗೆ ನಾವು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗೋಣ ಅಂತ ಹೇಳಿ ಕ್ಯಾಬನ್ನ ಬುಕ್ ಮಾಡ್ಕೊತಾ ಇದ್ವಿ. ಹಾಗೆ ಅಲ್ಲಿ ನಿಮಗೆ ಪ್ರೀಪೇಯ್ಡ್ ಆಗಿರುವಂಥ ಆಟೋ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವು ಅದು ಕೂಡ ಚೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಓಲಾ ಅಲ್ಲೆಲ್ಲ ಆಟೋನ ಬುಕ್ ಮಾಡಿಕೊಂಡು ನೀವು ನಿಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ನಾನು ಒಂದು ಪುಟ್ಟ ನನ್ನ ಡೆಸ್ಟಿನೇಷನ್ಸ್ ರೀಚ್ ಆಗಿರುವಂಥ ಒಂದು ಹೋಮ್ ಟೂರನ್ನು ಕೊಡ್ತಾಯಿದ್ದೀನಿ. ಸೊ ನಾವಿರೋದು ಬಂದುಬಿಟ್ಟು ಕ್ವಾರ್ಟರ್ಸಲ್ಲಿ ಇರೋದ್ರಿಂದ ಸೊ ಅಲ್ಲಿದ್ದ ಒಂದು ಟೂರನ್ನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಸೊ ಫ್ರಿಡ್ಜ್ ಕೊಟ್ಟಿದ್ದರು ಒಂದು, ಹಾಗೆ ಬಾಲ್ಕನಿ ಕೂಡ ಇತ್ತು, ಹಾಗೆ 2 BHK ಹೌಸ್ ಆಗಿತ್ತು. ಸೊ ಇಲ್ಲಿ ನಮ್ಮ ಜರ್ನಿ ಒಂದು 4 ಡೇಸ್ ಇದ್ದೀನಿ. ಸೊ 4 ಡೇಸಲ್ಲಿ ನಾನು ನಿಮಗೆ ಆಲ್ಮೋಸ್ಟ್ ಎಲ್ಲ ಚೆನ್ನೈಯಲ್ಲಿರುವಂತಹ ಪ್ಲೇಸಸ್ಸು, ಸೊ ಇಂಪಾರ್ಟೆಂಟ್ ಪ್ಲೇಸಸ್ಸು, ಹಾಗೆ ನೋಡ್ಬೋದಂತಾದಂತಹ ಪ್ಲೇಸಸ್ಗಳನ್ನೆಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸ್ನಲ್ಲೆಲ್ಲ ಕವರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕೂಡ ನಿಮಗೆ ನಾನು ಒಂದು ಬೀಚ್ನ ಕವರ್ ಮಾಡಿದ್ದೇನೆ. ಸೊ ನೀವು ಮುಂದೆ ನೋಡ್ಬೋದು ಅದನ್ನು ಕೂಡ ಅಂತ ಹೇಳ್ತೀನಿ. ಏನಪ್ಪ ಅಂತಂದರೆ ಎಲ್ಲ ಲಗೇಜಸ್ ಅದೆಲ್ಲ ಇಟ್ಕೊಳ್ಳೋದ್ರಿಂದ ಸೊ ಸ್ಟಾರ್ಟಿಂಗ್ಗೆ ನಿಮಗೆ ಹೇಗಿದೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಸೊ ತುಂಬ ಟಯರ್ಡ್ ಆಗಿತ್ತು ಜರ್ನಿ ಎಲ್ಲ ಮಾಡಿಬಿಟ್ಟು. ಸೊ ಹಾಗೆ ನಾವು ಒಂದಿಷ್ಟು ಫುಡ್ಡನ್ನೆಲ್ಲ ಆರ್ಡರ್ ಮಾಡ್ಕೊಂಡ್ಬಿಟ್ಟು ಸೊ ಅದನ್ನೆಲ್ಲ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ನಾವು ಬೀಚ್ ನೋಡೋಣ ಆ ಡೇ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ನಾವು ರೀಚ್ ಆಗೋದೇ 1-2 o'clock ರೀಚ್ ಆಗಿದ್ವಿ. ಸೊ ಆವಾಗ ತುಂಬ ಹಶ್ವಾಗಿತ್ತು. ಸೊ ಆರ್ಡರ್ನೆಲ್ಲ ಮಾಡ್ಕೊಂಡ್ಬಿಟ್ಟು ತಿಂದು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ರೆಸ್ಟ್ ಎಲ್ಲ ಮಾಡಿಬಿಟ್ಟು ಸೊ ರೆಡಿ ಆಗ್ತಾಯಿದ್ದೀನಿ. ಸೊ ರೆಡಿ ಆಗಿಬಿಟ್ಟು ಬೀಚ್ಗೆ ಹೋಗೋಣ ಅಂತ. ಸೊ ಬೀಚು ಎಕ್ಸ್ಪೀರಿಯನ್ಸ್ ಬೀಚ್ದು ಹೇಗಿರುತ್ತೆ ಸೊ ವ್ಯೂ ಅಂತಂದರೆ ಅಲ್ಲಿ ನಾವು ಗೌನ್ಸ್ ಎಲ್ಲ ವೇರ್ ಮಾಡಿದಾಗ ಸಖತ್ತಾಗಿ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಓಕೆ ಅಂತಲೇ ಬೀಚಿಗೆ ಅಂತಲೇ ಒಂದು ಗೌನನ್ನು ತೊಗೊಂಡಿದ್ದೆ. ಸೊ ಟ್ರಿಪ್ ಅಂದಮೇಲೆ ನಿಮಗೆಲ್ಲ ಗೊತ್ತಿದೆಲ್ಲ. ಸೊ ಪ್ಲ್ಯಾನ್ ಮಾಡಿರ್ತೀವಿ ಡ್ರೆಸ್ಸಸ್ ಇದನ್ನೇ ಹಾಕ್ಕೋಬೇಕು, ಇದನ್ನೇ ಇಡಬೇಕು ಅಂತ. ನಾವೆಲ್ಲ ಹುಡುಗಿರು ಹಾಗೆ ಅಲ್ವಾ. ಸೊ ನಾನು ಬ್ಲ್ಯಾಕ್ ಗೌನ್ ತೊಗೊಂಡಿದ್ದೆ. ಸೊ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ಸೊ ತುಂಬ ಅಫೋರ್ಡೆಬಲ್ ಪ್ರೈಸಿಂದನೇ ತರಿಸಿದ್ದೀನಿ. ಸೊ ನಿಮಗೂ ಏನಾದರೂ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಸೊ ನೋಡ್ಬೋದು ನನ್ನ ಔಟ್ಫಿಟ್ ಹೇಗಿದೆ ಅಂತ. ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇದೆ, ಹಾಗೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನನಗೆ ಬ್ಲ್ಯಾಕ್ ಇಷ್ಟ ಆಗಿತ್ತು. ಸೊ ಬ್ಲ್ಯಾಕನ್ನ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಇಟ್ಸ್ ಆಲ್ಮೋಸ್ಟ್ ಸಿಂಪಲ್ ಮೇಕಪ್ ಅಂತಲೇ ಹೇಳ್ಬೋದು. ಸೊ ರೆಡಿಯಾಗಿ ಅಲ್ಲಿಂದ ನಾವು ನಮ್ಮ ಮನೆಯಿಂದನೇ ಒಂದು ಕ್ಯಾಬನ್ನು ಅಥವಾ ಆಟೋ ಏನಾದರೂ ಬುಕ್ ಮಾಡ್ಬೋದು. ಸೊ ನಾವು ಆಟೋನ ಬುಕ್ ಮಾಡಿದ್ವಿ. ಸೊ ಇಲ್ಲಿಂದ ಕ್ವಾರ್ಟರ್ಸಿಂದ ನಮಗೆ ನಾವು ಅದು ಮರೀನಾ ಬೀಚ್ ರೀಚ್ ಆಗಬೇಕಂದ್ರೆ ಒಂದು 20 minutes ಜರ್ನಿ ಆಗಿರುತ್ತೆ ಅಷ್ಟೇ. ಸೊ ಜಾಸ್ತಿ ಏನೂ ಇಲ್ಲ, ಒಂದು 20 minutes ಬೇಕಾಗುತ್ತೆ. ಸೊ ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಆಟೋ ಬರ್ತಾಯಿತ್ತು. ಹಾಗೆ ನನ್ನ ಮಗಳು ಆ ಕಡೆ ಈ ಕಡೆ ಓಡಾಡ್ತಾಯಿದ್ಲು. ಈ ಥರ ದೊಡ್ಡ ಏರಿಯಾ ಇದ್ಬಿಟ್ರೆ ಎಂಜಾಯ್ಮೆಂಟಿಗೆ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ ಓಡಾಡೋಕ್ಕೆಲ್ಲ. ಸೊ ಓಡಾಡ್ತಾಯಿದ್ಲು. ಹಾಗೆ ನಮ್ಮದು ಆಟೋ ಕೂಡ ಬಂತು. ಸೊ ಆಟೋಲ್ಲಿ ನಾವು ಮರೀನಾ ಬೀಚ್ ಡೆಸ್ಟಿನೇಷನ್ನ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಸೊ ಈ ಡೆಸ್ಟಿನೇಷನ್ ತುಂಬಾ ಚೆನ್ನಾಗಿತ್ತು. ಸೊ ಎಂಟರ್ ಆದ ತಕ್ಷಣವೇ ಇಲ್ಲೊಂದೇನೋ ಫಂಕ್ಷನ್ಸ್ ನಡೀತಾ ಇತ್ತು ಈ ಕಡೆ. ಸೊ ತುಂಬಾ ಕ್ರೌಡೆಡ್ ಅಂತಲೇ ಹೇಳ್ಬೋದು ಈ ಪ್ಲೇಸು. ಸೊ ಇದನ್ನು ಏನಂತ ಕನ್ಸಿಡರ್ ಮಾಡ್ತಾರಂದರೆ ಮರೀನಾ ಬೀಚ್ ಒನ್ ಆಫ್ ದ ಕ್ರೌಡೆಡ್ ಏರಿಯಾ ಅಂತಲೇ ಕನ್ಸಿಡರ್ ಮಾಡ್ತಾರಂತೆ ಇದನ್ನು. ಸೊ ತುಂಬ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂತಂದರೆ ನನಗಿಲ್ಲಿ ತಮಿಳ್ನಾಡಲ್ಲಿ ಇನ್ನೊಂದು ಏನು ಇಷ್ಟ ಆಗಿಲ್ಲ ಅಂತಂದರೆ ತುಂಬಾ ಬಿಸಿಲಿರುತ್ತೆ ಅಂತಲೇ ಹೇಳ್ಬೋದು. ಸೊ ಬಿಸಿಲು ಸೆಕೆ ಅದು ತುಂಬಾ ನನಗೆ ಇಷ್ಟನೇ ಆಗಲಿಲ್ಲ ಅಂತಲೇ ಅನ್ಬೋದು. ಸೆಕೆ ಬಿಸಿಲು ಅದರಲ್ಲಿ ಇರೋದು ಅದೆಲ್ಲ. ಸೊ AC ಬಂದಿದ್ವಿ. ಬಟ್ ಬಂದ ತಕ್ಷಣ ಇಳಿದ ತಕ್ಷಣ ನಮಗೆ ಒಂಥರ ಶಾಖ ಕೊಟ್ಟಂಗೆ ಆಗುತ್ತೆ. ಸೊ ಬಿಸಿ ಶಾಖ ಕೊಡ್ತಾರಲ್ಲ, ಸೊ ಆ ಥರ ಅನಿಸಿತ್ತು. ಬಟ್ ಇಲ್ಲಿನ ಜನರಿಗೆ ಅದೆಲ್ಲ ರೂಢಿಯಾಗಿರುತ್ತೆ. ಸೊ ಅವರೆಲ್ಲ ಸೆಟ್ ಆಗಿರ್ತಾರೆ. ಬಟ್ ನಾವು ಹೊರಗಡೆಯಿಂದ ಬಂದಾಗ, ಎಸ್ಪೆಷಲಿ ಫ್ರಮ್ ಬ್ಯಾಂಗ್ಳೂರಿಂದ ಬಂದಾಗ, ಸೊ ಬ್ಯಾಂಗ್ಳೂರ್ ವೆದರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟು ಕೂಲಾಗಿರುತ್ತೆ ಹೇಗಿರುತ್ತೆ ಅಂತ. ಸೊ ನಾವು ಬ್ಯಾಂಗ್ಳೂರಿಂದ ಇಲ್ಲಿ ಬಂದಾಗ ನಮಗೆ ಒಂಥರ ಸೆಕೆ ಫೀಲ್ ಆಗುತ್ತೆ. ಬಟ್ ನಾವು ಹೋಗ್ತಾ ಸೆಟ್ ಆಗ್ತೀವಿ ಅಂತ ಅನಿಸುತ್ತೆ. ಓಕೆ, ಬನ್ನಿ ಬೀಚ್ ನೋಡೋಣ. ಬೀಚ್ ಹೇಗಿದೆ ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಈ ಥರ ತುಂಬಾ ನೆಲ್ಲಿಕಾಯಿ, ಸೌತೆಕಾಯಿ ಇದನ್ನೆಲ್ಲನೂ ಮಾರ್ತಾಯಿದ್ರು. ಸೊ ಇದೆಲ್ಲ ನಮಗೆ ತುಂಬಾ ಇಷ್ಟ. ಎಸ್ಪೆಷಲಿ ನನಗೆ ಹುಳಿ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಒಂದು ಸೆಟ್ಟನ್ನು ತೊಗೊಂಡೆ. ಸೊ 20 rupees ಅಂತ ಹೇಳಿದರು. ಸೊ ಫಸ್ಟ್ ಸ್ಟಾರ್ಟಿಂಗ್ಗೆ ಅಟ್ರಾಕ್ಟಿವ್ ಅಂತ ಅನಿಸಿದ್ದೆ ಅದೇ. ಸೊ ತೊಗೊಂಡೆ. ಸೊ ತಿಂತ
ಸೊ ವೇನ ಎಂಜಾಯ್ ಮಾಡೋಣ ಅಂತ ತೊಗೊಂಡೆ. ಬಟ್ ಇಲ್ಲಿ ತುಂಬಾ ಶಾಪ್ಸ್ ಇದೆ ಅಂತಲೇ ಹೇಳ್ಬೋದು. ಈ ಥರ ಸ್ಟಾರ್ಟಿಂಗಿಂದಾನೇ ತುಂಬಾ ಶಾಪ್ಗಳಿದೆ. ಲೈಕ್ ಬಜ್ಜಿ ಇರ್ಬೋದು, ಕಾರ್ನ್ಸ್ ಇರ್ಬೋದು, ಅದೆಲ್ಲ ಶಾಪ್ಸ್ಗಳು ಸ್ಟಾರ್ಟಿಂಗಿಂದಾನೇ ಸ್ಟಾರ್ಟ್ ಆಗಿ ಇಲ್ಲೆಲ್ಲ ನೀವು ತೊಗೊಂಡು ಎಂಜಾಯ್ ಮಾಡ್ಬೋದು. ಬಟ್ ಇನ್ನೊಂದು ಏನು ನನಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಮರಳು, ಆ ಉಸುಕೇನಿರುತ್ತಲ್ಲ, ಸೊ ಅದ್ರ ಮೇಲೆ ನಡೆಯೋದು. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ನಾವು ಇಲ್ಲಿಂದ ನಮ್ಮ ಬೀಚ್ ಡೆಸ್ಟಿನೇಷನ್ಗೆ ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದು ನನಗೆ ತುಂಬಾ ಹೆಕ್ಟಿಕ್ ಅನಿಸ್ತು, ನನಗೆ ಇಷ್ಟ ಆಗಲೇ ಇಲ್ಲ. ಲೈಕ್ ಅಷ್ಟೊಂದು 1 ಕಿಲೋಮೀಟ್ರ್ ವಿತ್ ಮಗು ಇರೋದ್ರಿಂದ, ಸೊ ಮಗುನೂ ಕ್ಯಾರಿ ಮಾಡಬೇಕು, ಪ್ಲಸ್ ಮಗುಗೆ ಬ್ಯಾಗ್, ಆಫ್ಕೋರ್ಸ್ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಆ ಮಗು ಬ್ಯಾಗಲ್ಲಿ ಡೈಪರು, ಒಂದು ಪೇರ್ ಆಫ್ ಡ್ರೆಸ್ಸು ಅದನ್ನೆಲ್ಲ ಇಟ್ಕೊಂಡಿರ್ತೀವಲ್ಲ. ಆಫ್ಕೋರ್ಸ್ ಬೀಚಿಗೆ ಹೋಗ್ಬೇಕಂತಂದರೆ ನಾವು ಏನಾದರೂ ಐಟಮ್ಸ್ನೆಲ್ಲ ಕ್ಯಾರಿ ಓವರ್ ಮಾಡಿರ್ತೀವಿ, ಅದನ್ನೆಲ್ಲನೂ ಕ್ಯಾರಿ ಮಾಡಿಕೊಂಡು, ಸೊ ಅಷ್ಟೊಂದು 1 ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಫಾಸ್ಟಾಗಿ ನಡೆಯೋಕ್ಕಾಗಲ್ಲಲ್ವ. ಸೊ ತುಂಬಾ ಸ್ಲೋ ಅನಿಸುತ್ತೆ, ತುಂಬಾ ಟಯರ್ಡ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಬೀಚಲ್ಲಿ. ಅಂತ ಅದು ಒಂದು ನಾನು ಡ್ರಾಬ್ಯಾಕಾಗಿ ಫೈಂಡ್ ಔಟ್ ಮಾಡಿದೆ. ಸೊ ಹಾಗೋ ಹೀಗೋ ನಡ್ಕೊಂಡು ಹೋಗ್ತಾ ಇದ್ವಿ ಅಂತಲೇ ಹೇಳ್ಬೋದು. ಹಾಗೆ ಕ್ಯಾಮ್ರಾ ನೋಡ್ಬೋದು ತುಂಬಾ ಶೇಕ್ ಆಗಿದೆ, ಬಿಕಾಸ್ ಆ ಮರಳಲ್ಲಿ ನಂಗೆ ನಡೆಯೋಕೆ ಆಗ್ತಾ ಇರಲಿಲ್ಲಲ್ವ. ಸೊ ಅದಕ್ಕೋಸ್ಕರ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಬಟ್ ಕ್ಯಾಮ್ರಾ ತುಂಬಾ ಶೇಕ್ ಆಗ್ತಾಯಿತ್ತು, ಸೊ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಸೊ ಸಾರಿ ಫಾರ್ ದ್ಯಾಟ್ ಅಂತೀನಿ. ಸೊ ಅದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ನಾನು ವೀಡಿಯೋ ಮಾಡಿದ್ದೀನಲ್ಲ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಅಂತೂ ಇಂತೂ ನಾವು ಒಂದು ಬೀಚ್ ಡೆಸ್ಟಿನೇಷನ್ಸ್ಗೆ ರೀಚ್ ಆಗಿದ್ವಿ. ಏನಪ್ಪ ಅಂತಂದರೆ ಇಲ್ಲಿ ಕೂಡ ಲೈಕ್ ಕುದುರೆ ಇರುತ್ತಲ್ಲ, ಸೊ ತುಂಬ ಕುದುರೆಗಳಿದ್ದು. ಸೊ ನಾವು ಚಿಕ್ಕ ವಯಸ್ಸಲ್ಲಿ ನನಗೆ ನೆನಪಿರೋದಂದರೆ ಸೊ ಬೀಚ್ ಸೈಡು ಕುದುರೆಯಲ್ಲಿ ನಿಂತು ಫೋಟೋಸ್ ತೆಗೆಸ್ಕೊಂಡಿದ್ದು ಇನ್ನೂ ನನಗೆ ನೆನಪಿದೆ. ಆ ಥರ ಮೆಮ್ರೀಸ್ ಎಲ್ಲ ಈ ಬೀಚ್ ಸೈಡು ಕ್ರಿಯೇಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಮಕ್ಕಳೇನಾದರೂ ಇದ್ದರೆ ನೀವು ಕೂಡ ಕುದುರೆ ಮೇಲೆ ಕೂಡಿಸಿ ಫೋಟೋಶೂಟ್ಸ್ನೆಲ್ಲ ಮಾಡಿಸಿ, ಚೆನ್ನಾಗಿರುತ್ತೆ ಬೀಚ್ ಸೈಡ್ ನಲ್ಲಿ.
ಓಕೆ ಬನ್ನಿ ರೀಚ್ ಆದಮೇಲೆ ಅಲ್ಲಿನ ಕೆಲವೊಂದಿಷ್ಟು ಅಲ್ಲಿ ಶಾಪ್ಸ್ಗಳು ಇದ್ದು ಲೈಕ್ ಬೇರೆ ಬೇರೆ ಶಾಪ್ಸು. ಇನ್ನೊಂದೇನು ಶಾಪ್ ಇತ್ತಪ್ಪ ಅಂದರೆ ಫಿಶ್ ಮಾರ್ತಾಯಿದ್ರು, ಮೀನ ಮಾರೋ ಶಾಪ್ಗಳು ತುಂಬಾ ಇದೆ ಅಂತ ಹೇಳ್ಬೋದು. ಲೈಕ್ ಅಲ್ಲಿಂದನೇ ಫ್ರೆಶ್ಶಾಗಿ ತೊಗೊಂಡಿರ್ತಾರಲ್ಲ, ಸೊ ತುಂಬ ಚೆನ್ನಾಗಿತ್ತು. ಲೈಕ್ ನಾನು ಕೂಡ ಒಂದೆರಡು ಫಿಶ್ನ ಟ್ರೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮುಂದಿನ ಕ್ಲಿಪ್ಸ್ಗಳಲ್ಲಿ ನೋಡ್ಬೋದು ಅದೆಲ್ಲ ಶಾಪ್ಸ್ಗಳು ಇಲ್ಲ ಇತ್ತು. ಹಾಗೆ ನೀವೇನಾದರೂ ಚಾಟ್ಸ್ ಏನಾದರೂ ಎಂಜಾಯ್ ಮಾಡ್ತೀರಾ ಅಂತಂದರೆ ಸೊ ಆ ಚಾಟ್ಸ್ಗಳು ಶಾಪು ತುಂಬಾ ಇದೆ. ಹಾಗೆ ಬಜ್ಜಿ ಏನಾದರೂ ತಿಂತೀರಾ, ಏಕೆಂದರೆ ಈವ್ನಿಂಗ್ ಟೈಮ್ ಅಂತಂದರೆ ಇದೆಲ್ಲ ತಿನ್ಕೊಂಡು ಬೀಚ್ ನೋಡೋದು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತಲ್ಲ. ಸೊ ಅದೇ ಥೀಮಿಂದ ಅಲ್ಲಿ ತುಂಬಾ ಬಜ್ಜಿ ಶಾಪ್ಸ್ಗಳು ಕೂಡ ಇದೆ. ಹಾಗೆ ಮಕ್ಕಳಿಗೆ ಏನಾದರೂ ಆಟ ಆಡಿಸ್ತೀರಾ ಅಂತಂದರೆ ಅದು ಕೂಡ ಮಕ್ಕಳಿಗೆ ಆಟ ಆಡುವಂಥ ಅವೆಲ್ಲ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ತುಂಬಾ ಕ್ರೌಡ್ ಇದೆ ಅಂತ ಹೇಳ್ಬೋದು. ನನಗೆ ಈ ಥರ ಕ್ರೌಡ್ ಇದ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ, ಜಸ್ಟ್ ಪ್ಲೇ ಮಾಡಿಕೊಂಡು ಬರ್ಬೋದು. ಬಟ್ ಫೋಟೋಸ್ನೆಲ್ಲ ತೆಗಿತೀವಂತಂದರೆ ನಮಗೆ ಅಷ್ಟೊಂದು ಏನು ಇಷ್ಟ ಆಗಲ್ಲ. ಬಿಕಾಸ್ ಇಷ್ಟು ಕ್ರೌಡಲ್ಲಿ ಫೋಟೋಸ್ ತೆಗ್ಸೋಕೆ ಹೋದರೆ ನಮ್ಮ ಫೋಟೋಸ್ ಎಲ್ಲ ಏನಾಗ್ಬಿಡ್ತಾವೆ ಅಂದರೆ ಲೈಕ್ ನಾವೇ ಒಂದು ಪೋಸ್ ಕೊಟ್ಟಿರ್ತೀವಿ, ಇಲ್ಲ ಬ್ಯಾಕ್ ಸೈಡೇ ಜನರು ಬಂದುಬಿಟ್ರೆ ನಮಗೆ ಸೊ ಫೋಟೋಸ್ ಸರಿ ಬರಲ್ಲ. ಸೊ ಎಂಜಾಯ್ಮೆಂಟ್ ಮಾಡ್ಕೋಬೋದು. ಬಟ್ ಫೋಟೋಸ್ಗೆ ಅಂದರೆ ನೀವು ತುಂಬಾ ವೇಟ್ ಮಾಡಬೇಕು. ಲೈಕ್ ಕ್ರೌಡ್ನೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಆ ಥರ ಎಲ್ಲ ನೀವು ಮಾಡ್ಬೋದು. ಹಾಗೆ ಇನ್ನೊಂದೇನೆಂದರೆ ನನ್ನ ಮಗಳಿಗೆ ಇದು ಬೀಚ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅವಳಿಗೆ ಬೀಚಿದ್ದು. ಸೊ ನಾನು ಹೋಗಿದ್ದೆ ಬೀಚಿಗೆ ಲಾಸ್ಟ್ 1-2 ಬೀಚಸ್ ನಾನು ವಿಸಿಟ್ ಮಾಡಿದ್ದೆ. ಬಟ್ ಅವಳಿಗೆ ಈ ಬೀಚು ಏನಾಗಿತ್ತು ಅಂದರೆ ಒಂದು ಹೊಸದಾಗಿತ್ತು. ಸೊ ಫಸ್ಟ್ ಟೈಮ್ ಸ್ವಲ್ಪ ಭಯ ಪಡ್ತಾ ಇದ್ಲು ನೀರನ್ನೆಲ್ಲ ನೋಡಿಬಿಟ್ಟು. ನೀರಂದರೆ ಇಷ್ಟ ಅವಳಿಗೆ, ಮನೆಯಲ್ಲಿರೋ ನೀರನ್ನೆಲ್ಲ ಇಷ್ಟಪಡ್ತಾಳೆ. ಬಟ್ ಅಲ್ಲಿ ಸ್ವಲ್ಪ ಎಲ್ಲ ವೇವ್ಸ್ ಎಲ್ಲ ನೋಡಿಬಿಟ್ಟು ಅವಳಿಗೆ ಭಯ ಆಗ್ತಾಯಿತ್ತು, ತುಂಬಾ ಭಯ ಪಡ್ತಾಯಿದ್ಲು ಸ್ಟಾರ್ಟಿಂಗಲ್ಲಿ. ಸೊ ಅಂದರು ಹಾಗೆ ಹೀಗೆ ಮಾಡಿ ಸ್ವಲ್ಪ ಅವಳಿಗೆ ಆಟ ಆಡಿಸ್ಕೊಂಡ್ಬಿಟ್ಟು ನಾವು ಫೋಟೋಸ್ನೆಲ್ಲ ತೆಗಿಯೋಣ ಅಂತ ಅಂದ್ಕೊಂಡ್ವಿ. ನೋಡ್ಬೋದು ತುಂಬಾ ಕ್ರೌಡ್ ಇದೆ ಅಂತಲೇ ಹೇಳ್ಬೋದು. ನನಗೆ ಈ ಕ್ರೌಡಲ್ಲಿ ಬೀಚ್ ನೋಡೋ
ಸೊ ಎಲ್ಲ ಅಲ್ಲಿ ಕೂತ್ಕೊಂಡ್ಬಿಟ್ಟು ನೋಡಿ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ನೋಡ್ಬೋದು ಕತ್ಲೆ ಆಯಿತು ಸ್ವಲ್ಪ. ಸೊ ನಾವು ಹೋಗಿದ್ದು ಒಂದು 4:00 4:30 ಹಾಗೆ ರೀಚ್ ಆಗಿದ್ವಿ. ಸೊ 6:30 ಅನ್ನೋದ್ಲಿಗೆ ಈ ಥರ ಎಲ್ಲ ಫುಲ್ಲು ಕತ್ಲೆ ಆಯಿತು. ಸೊ ಕತ್ಲೆಯಲ್ಲಿ ನೋಡ್ಬೋದು ಲೈಟ್ಸ್ ಆಗಿ ಫೋಟೋಸ್ ತೆಗೆದ್ರೂ ಚೆನ್ನಾಗಿ ಬರುತ್ತೆ ಕತ್ಲೆಯಲ್ಲಿ, ಬಟ್ ಅಷ್ಟೊಂದು ಕ್ಲಾರಿಟಿಯಾಗಿ ಬರಲ್ಲ ಅಂತ ಅನಿಸುತ್ತೆ. ನೋಡ್ಬೋದು ಸೊ ಎಲ್ಲರೂ ಹೋಗ್ತಾಯಿದ್ರು, ಕ್ರೌಡ್ಸ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಹಾಗೆ ಇವೆಲ್ಲ ಶಾಪ್ಸ್ಗಳು ಕೂಡ ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಲೈಟೆಲ್ಲ ಹಾಕಿಬಿಟ್ಟು. ಹಾಗೆ ಕೆಳಗಡೆ ಇರುವಂತಹ ಉಸುಕು ಕೂಡ ತುಂಬಾ ಸಖತ್ತಾಗಿ ಕಾಣ್ತಾಯಿತ್ತು. ಹಾಗೆ ನಾವು ಹೇಳ್ದಲ್ಲ, ಅಲ್ಲಿಂದ ನಾವು ಏನಾದರೂ ಚಾಟ್ಸನ್ನು ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಫಿಶ್ ಶಾಪು ತುಂಬಾ ಇತ್ತು. ಸೊ ನನಗೂ ಕೂಡ ಫಿಶ್ ತುಂಬಾ ಇಷ್ಟ. ಸೊ ನೋಡೋಣ ಅಂತ ಹೇಳಿ ಫಿಶ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಹಾಗೆ ಇಲ್ಲಿ ಕಾರ್ನ್ ಕೂಡ ಚೆನ್ನಾಗಿ ಅನಿಸ್ತು. ಸೊ ಫಸ್ಟ್ ಒಂದು ಕಾರ್ನ್ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಲೈಕ್ ಕಾರ್ನು ಲೈಕ್ ನನಗೆ ಬೇಯಿಸಿದ್ದು ಕಾರ್ನು ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಅದೇನು ಕಂಪೇರ್ಡ್ ಟು ಲೈಕ್ ಇದು ಸುಟ್ಟು ಕೊಡ್ತಾರಲ್ಲ ಆ ಥರ ಕಾರ್ನ್ಗಿಂತ ಬೇಯಿಸಿದ್ದು ಕಾರ್ನು ಚೆನ್ನಾಗಿ ಅನಿಸುತ್ತೆ. ಸೊ ಒಂದು ಕಾರ್ನನ್ನು ತೊಗೊಂಡೆ, ಬಟ್ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಅಲ್ಲಿ. ಬಿಕಾಸ್ ಬೀಚ್ ಸೈಡ್ ಆಫ್ಕೋರ್ಸ್ ನಮಗೆ ಲೈಕ್ ಆಗುತ್ತೆ ಅಂತಲೇ ಹೇಳಿಬಿಟ್ಟು ಸೊ ತುಂಬಾ ಕಾಸ್ಟ್ಲಿಯಾಗಿ ಹೇಳ್ತಾರೆ. ಸೊ ತೊಗೊಂಡು ತಿನ್ನಬೇಕೇ ಆಗುತ್ತೆ, ಬಿಕಾಸ್ ನಮಗೆ ಅಷ್ಟೊಂದು ಕ್ರೇವಿಂಗ್ಸ್ ಇರುತ್ತೆ ಆ ಹೊತ್ತಲ್ಲಿ. ಸೊ ಒಂದು ಕಾರ್ನ್ ತೊಗೊಂಡೆ. ಹಾಗೆ ನೆಕ್ಸ್ಟು ಫಿಶ್ ತಿನ್ನೋಣ ಅಂತ ಹೇಳಿ ಈ ಥರ ಫಿಶ್ ಸ್ಟಾಲ್ಸು ತುಂಬಾ ಇತ್ತು ಅಂತ ಹೇಳ್ಬೋದು. ಹಾಗೆ ವೆರೈಟೀಸ್ ಆಫ್ ಫಿಶಸ್ ಇತ್ತು. ಸೊ ನಿಮಗೆ ಯಾವ ರೀತಿ ಯಾವ ವೆರೈಟಿ ಆಫ್ ಫಿಶಸ್ ನಿಮಗೆ ಬೇಕಂತಂದರೆ ಆ ವೆರೈಟಿ ಆಫ್ ಫಿಶಸ್ ಲೈಕ್ ಫಸ್ಟೇ ಈ ಥರ ಮಸಾಲೆಸ್ ಎಲ್ಲ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ. ಲೈಕ್ ನಾವು ಯಾವ ಥರ ಫಿಶನ್ನೆಲ್ಲ ನಾವು ಕೇಳ್ತೀವಲ್ಲ, ಸೊ ಆ ಥರ ಫಿಶ್ಗೆ ಐ ಥಿಂಕ್ 1 ಫಿಶ್ಶಿಗೆ 100 ರೂಪೀಸ್ ಅಂತ ಆ ಥರ ಹೇಳ್ತಾಯಿದ್ರು ಅವರು. ಸೊ ಆಯಿತು ತೊಗೊಳ್ಳೋಣ ಅಂಥೇಳಿ ಸೊ ಒಂದೆರಡು ಫಿಶ್ನ ತೊಗೊಳ್ಳೋಣ ಅಂಥೇಳಿ ನಾನು ಒಂದು ಹಸ್ಬೆಂಡ್ ಒಂದು ಫಿಶ್ನ ತೊಗೊಂಡು ತಿಂತಾಯಿದ್ವಿ. ಸೊ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಕೂಡ ಚೆನ್ನಾಗಿ ಅನಿಸ್ತಾ ಇತ್ತು, ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಅದು ತಿಂದ್ಬಿಟ್ಟು ನೆಕ್ಸ್ಟು ಈ ಕಡೆಯಿಂದ ಮತ್ತೆ ನಮ್ಮದು ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೆ ಸೊ ಎಲ್ಲ ಶಾಪ್ಸ್ಗಳಿದೆ. ಲೈಕ್ ಯಾವನಾದರೂ ಶಾಪ್ಸಲ್ಲಿ ನೀವು ಶಾಪಿಂಗ್ ಮಾಡ್ತೀರಾ ಅಂತಂದರೆ ನೀವು ಶಾಪಿಂಗ್ನೆಲ್ಲ ಮಾಡಿಕೊಂಡು ಹಾಗೆ ನೋಡ್ತಾ ಆ ಕಡೆ ಈ ಕಡೆ ನೋಡ್ತಾ ನೀವು ಹೋಗ್ಬೋದು. ಅವಾಗೇನು ಅನಿಸಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಪ್ಲೇನಾಗಿ ಬರ್ತಾಯಿದ್ದೆಲ್ಲ, ಅಷ್ಟೊಂದು ಶಾಪ್ಸ್ ಎಲ್ಲ ಆ ಕಡೆ ಈ ಕಡೆ ದೂರ ದೂರ ಇತ್ತು. ಸೊ ಅವಾಗೆ ಕಷ್ಟ ಅನಿಸ್ತಾ ಇತ್ತು. ಸೊ ಆಮೇಲೆ ಹೋಗುವಾಗ ಲೈಕ್ ಎಲ್ಲ ಶಾಪ್ಸು ಈ ಥರ ಬಜೆ ಅಂಗಡಿ ಇದನ್ನೆಲ್ಲ ಇತ್ತಲ್ಲ, ಸೊ ಎಲ್ಲ ಶಾಪಿಂಗ್ ಐಟಮ್ಸ್ ಎಲ್ಲ ನೋಡಿಕೊಂಡು ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಆ ಥರ ಎಲ್ಲ ನೋಡಿಕೊಂಡು ಮಾಡಿ ಈ ವೇಯಲ್ಲಿ ಹೋಗುವಾಗ ಅಷ್ಟೊಂದೇನು ಫೀಲ್ ಆಗಲಿಲ್ಲ. ಲೈಕ್ ಬಟ್ ಸ್ಟಾರ್ಟಿಂಗ್ ಬರುವಾಗ ತುಂಬಾ ಹೆಕ್ಟಿಕ್ ಅನಿಸ್ತಾಯಿತ್ತು. ಹೇಗಪ್ಪ ಯಾವಾಗಪ್ಪ ಡೆಸ್ಟಿನೇಷನ್ಸ್ ರೀಚ್ ಆಗ್ತೀವಿ ಅಂತ ಆಗ ಅನಿಸ್ತಾಯಿತ್ತು. ಬಟ್ ಹೋಗುವಾಗ ಈ ಥರ ಎಲ್ಲ ಡ್ರಿಂಕ್ಸ್ಗಳು ಕೂಲ್ ಡ್ರಿಂಕ್ಸ್ ಅದೆಲ್ಲ ಇತ್ತು. ಸೊ ಜ್ಯೂಸ್ ಸೆಂಟರ್ಸು ಅದನ್ನು ಕೂಡ ಇತ್ತು. ಹಾಗೆ ಕೆಲವೊಂದಿಷ್ಟು ಶಾಪಿಂಗ್ಸ್ಗಳನ್ನು ಮಾಡಿದೆ ನಾನು. ಶಾಪಿಂಗ್ ಅಂತ ಏನು ಶಾಪಿಂಗ್ ಇಲ್ಲ, ಎಲ್ಲ ಚಿಕ್ಕ ಮಕ್ಕಳಿಗೆ ಇಯರಿಂಗ್ಸು ಮತ್ತು ಜ್ಯುವೆಲರೀಸು ಆ ಥರನೇ ಜಾಸ್ತಿ ಇತ್ತು. ಬ್ಯಾಗ್ ಕಲೆಕ್ಷನ್ಸ್ ಕೂಡ ಜಾಸ್ತಿ ಇತ್ತು. ಹಾಗೆ ತಿನ್ನೋದು ಐಟಮ್ಸ್ ಕೂಡ ಜಾಸ್ತಿ ಇತ್ತು. ಆ ಥರ ಏನೋ ತೊಗೋಬೇಕಂತ ಏನು ಅನಿಸ್ಲಿಲ್ಲ. ಸೊ ಏನು ಶಾಪಿಂಗ್ ಮಾಡಲಿಲ್ಲ. ಜಸ್ಟ್ ನನ್ನ ಮಗಳಿಗೆ ಒಂದು ಸೆಟ್ ಆಫ್ ಪೇರ್ ಆಫ್ ಬ್ಯಾಂಗಲ್ಸ್ ತೊಗೊಂಡೆ. ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಚೆನ್ನಾಗಿತ್ತು ಅಲ್ಲಿ. ಸೊ ಅವಳಿಗೆ ಬ್ಯಾಂಗಲ್ಸ್ ತೊಗೊಂಡೆ. ಹಾಗೆ ಅವಳಿಗೆ ಬೀಚ್ ಸೈಡ್ ಆಡೋಕ್ಕೆಲ್ಲ ಸಾಮಾನುಗಳಿರುತ್ತಲ್ಲ, ಆಟಿ ಸಾಮಾನುಗಳು, ಅದನ್ನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ತೊಗೋಬೇಕಿತ್ತು ನಾನು. ಸ್ಟಾರ್ಟಿಂಗಲ್ಲೇ ನಾನು ಇದೇನಾದರೂ ಈ ಕಡೆಯಿಂದ ಬಂದಿದ್ರೆ ನೋಡಿಕೊಂಡು ತೊಗೊತಿದ್ದೆ ನಾನು. ಎಲ್ಲ ಆಟ ಆಡೋಕ್ಕೆ ಅವಳಿಗೆ ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ಹೋಗುವಾಗ ನಾನು ನೋಡಿದೆ ಅದನ್ನು. ಸೊ ನೋಡಿಬಿಟ್ಟು ಹಾಗೆ 100 ರೂಪೀಸ್ಗೆ ಸೆಟ್ ಅಂತ ಇತ್ತು. ಆಟ ಆಡೋದೆಲ್ಲ ಇರುತ್ತಲ್ಲ, ಲೈಕ್ ಬಕೆಟು ಮತ್ತು ಸ್ಪೂನ್ಸ್ ಎಲ್ಲ ಇರುತ್ತಲ್ಲ, ಈ ಕಡೆ ಬೀಚ್ ಸೈಡ್ ಬಂದರೆ ಗೊತ್ತಿರುತ್ತೆ ನಿಮಗೆ. ಸೊ ಅದನ್ನು ನಾನು ಆನ್ಲೈನಲ್ಲಿ ನೋಡ್ಕೊಂಡಿದ್ದೆ, ಕಾಸ್ಟ್ಲಿ ಇತ್ತು ತುಂಬಾ. ಸೊ ಇವರು ಒಂದು 100 ರೂಪೀಸ್ಗೆ ಫುಲ್ ಸೆಟ್ ಸಿಗುತ್ತೆ ಅಂತಲೇ ಹೇಳಿದ್ರಲ್ಲ. ಸೊ ಓಕೆ ಫೈನ್ ತೊಗೊಳ್ಳೋಣ. ಅದು ನಂಗೆ ತುಂಬಾ ಎಲ್ಲ ಶಾಪ್ಸ್ಗಳಲ್ಲಿ ಅದು ಹೋದರೆ ಕೂಡ ಲೈಕ್ ನಂಗೆ ಅನಿಸ್ತಾ ಇತ್ತು ಸೊ ಬೀಚ್ ಮುಗ್ದೋಗಿದೆಯಲ್ಲ, ಅವಳು ಎಲ್ಲ ಆಟ ಆಡಿದಾಳೆ ಮತ್ತೇನಕ್ಕೆ ತೊಗೊಳ್ಳೋದು ಒಂಥರ ಅನಿಸ್ತಾ ಇತ್ತು. ಬಟ್ ಎಲ್ಲಿ ನೋಡಿದ್ರು ಅಲ್ಲಿ ಅದೇ ಕಣ್ಣಿಗೆ ಬೀಳ್ತಾ ಇತ್ತು. ಬಟ್ ಅದು ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಅದೊಂದು ಪೇರ್ ತೊಗೊಂಡಿದ್ದೀನಿ ಅವಳಿಗೆ 100 ರೂಪೀಸ್ಗೆ. ಬೀಚ್ ಸೆಟ್ಟಲ್ಲಿನ ಆಟ ಆಡೋದಿರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ನೋಡೋಣ ಅಲ್ಲಿ ಮುಂದೆ ಏನಾದರೂ ಅವಳಿಗೆ ಮನೆಯಲ್ಲಿ ಏನಾದರೂ ಉಸುಕು ಅಥವಾ ಆ ಥರ ಏನಾದ್ರು ಹೊರಗಡೆ ಹೋದಾಗ ಆಟ ಆಡೋಕ್ಕೆ ಯೂಸ್ ಆಗುತ್ತೇನೋ ಅಂತ ಅಂದು ತೊಗೋಬೇಕಂತ ಅನಿಸ್ತಾ ಇತ್ತು. ಸೊ ಅದು ಒಂದು ಸೆಟ್ ತೊಗೊಂಡೆ, ಬ್ಯಾಂಗಲ್ಸ್ ತೊಗೊಂಡೆ ಅಷ್ಟೇ. ಇಲ್ಲೇನು ಮತ್ತಿನ್ನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಜ್ಯೂಸಸ್ ಸೆಂಟರ್ಸ್ ಎಲ್ಲ ಇತ್ತು. ಸೊ ಸ್ವಲ್ಪೊಂದು ಜ್ಯೂಸ್ಗಳನ್ನೆಲ್ಲ ಕುಡಿದ್ವಿ. ಅಷ್ಟು ಎಂಜಾಯ್ ಮಾಡಿ ಅಲ್ಲಿಂದ ನಮ್ಗೆ ಏನು ತಿನ್ನಬೇಕು ಅದನ್ನೆಲ್ಲ ನೋಡಿಕೊಂಡು ಮಾಡೋದ್ಲಿ ನಮ್ಮ ಡೆಸ್ಟಿನೇಷನ್ಸನ್ನು ನಾವು ರೀಚ್ ಆದ್ವಿ. ಅಷ್ಟೊಂದೇನು ಹೆಕ್ಟಿಕ್ ಅನಿಸ್ಲಿಲ್ಲ. ಇಲ್ಲಿ ಹೋಗುವಾಗ ಮರಳಿದ್ರೂ ಕೂಡ ನಮಗೆ ಚೆನ್ನಾಗಿ ಅನಿಸ್ತು. ಬಟ್ ಸ್ಟಾರ್ಟಿಂಗಲ್ಲೇ ಆ ಥರ ಅನಿಸ್ತು. ಸೊ ಇದು ಒಂದು ಡ್ರಾಬ್ಯಾಕ್ ಅನಿಸುತ್ತೆ ಈ ಮರೀನಾ ಬೀಚ್ದು.
ಅಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತಲೇ ಅನ್ಬೋದು. ಸೊ ಕಂಪ್ಲೀಟ್ಲಿ ಒಂದು ಪ್ಲೇಸನ್ನು ಕವರ್ ಮಾಡಿದ್ದೀನಿ, ಮರೀನಾ ಬೀಚು. ಸೊ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಚೆನ್ನೈಯಲ್ಲಿರುವಂತಹ ಇನ್ನಿಷ್ಟು ಪ್ಲೇಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬೈ ಫ್ರೆಂಡ್ಸ್.